ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಡೀ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತು ಕೂಡ ಹಲವಾರು ಕಂಪನಿಗಳು ತಮ್ಮ Q3 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ಹೇಗಿದೆ ಅನ್ನೋದನ್ನು ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ನಿಮ್ಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಕಡೆಯಿಂದ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇಂದಿನ ವಿಡಿಯೋದಲ್ಲಿ ನಾನು ಬಜೆಟ್ ಬಗ್ಗೆ ಕವರ್ ಮಾಡಿದ್ದೆ. ಬಜೆಟ್ ದಿನ ಯಾವೆಲ್ಲ ಸೆಕ್ಟರ್ಸ್ ಫೋಕಸ್ ಅಲ್ಲಿ ಇರುತ್ತೆ ಅಂತ ಅದಕ್ಕೆ ಕೆಲವರು ಪ್ರಶ್ನೆ ಮಾಡಿದಿರಿ. ಬಜೆಟ್ ದಿನ ನಮ್ಮ ಮಾರ್ಕೆಟ್ ಈ ಹಿಂದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ನಾನಿಲ್ಲಿ ಒಂದು ಡೇಟಾನ ಓಪನ್ ಮಾಡಿದ್ದೀನಿ. ಇಲ್ಲಿ 2001ರಿಂದ 2025 ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇದೆ. 2025ರಲ್ಲಿ ಲಾಸ್ಟ್ ಇಯರ್ ಡೇಟಾ ನೋಡಬಹುದು. 0.1% ನೆಗೆಟಿವ್ ಅಲ್ಲಿ ಬಜೆಟ್ ಡೇ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅಂದ್ರೆ ಸ್ವಲ್ಪ ಡೌನ್ ಇದೆ ಅಥವಾ ಫ್ಲಾಟ್ ಅಂತ ಬೇಕಿದ್ರು ಕರೀಬಹುದು. ಆ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು 2024ರಲ್ಲೂ ಕೂಡ 0.15% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 2023 ಕೂಡ -0.2 ಇದೆ, ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ದೊಡ್ಡ ಮಟ್ಟದ ರಿಯಾಕ್ಷನ್ ಇಲ್ಲ. ಹೈಲಿ ವಾಲಟಿಲಿಟಿ ಇರುತ್ತೆ, ಬಟ್ ಕ್ಲೋಸಿಂಗ್ ಫ್ಲಾಟಿಶ್ ಆಗಿ ನೋಡ್ಲಿಕ್ಕೆ ಸಿಕ್ಕಿದೆ ಲಾಸ್ಟ್ 3 ಇಯರ್ಸ್ ಅಲ್ಲಿ. ಆದ್ರೆ 2022ರಲ್ಲಿ ನೋಡಬಹುದು 1.4% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು. ನಂತರ 2021ರಲ್ಲಿ ನೋಡಬಹುದು 4.7%. ಆಗ ನಮ್ಮ ಮಾರ್ಕೆಟ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಆ ವರ್ಷದಲ್ಲಿ. ಜೊತೆಗೆ ಕೋವಿಡ್ ನಂತರ ಸಾಕಷ್ಟು ಬದಲಾವಣೆಗಳಾಯ್ತು. ಸರ್ಕಾರದ ಫೋಕಸ್ ಕೂಡ ತುಂಬಾನೇ ಅಗ್ರೆಸಿವ್ ಆಗಿತ್ತು ಗ್ರೋತ್ ಗೆ. ಹಾಗಾಗಿ ಅಲ್ಲಿ ತುಂಬಾ ಒಳ್ಳೆ ರಿಯಾಕ್ಷನ್ ಬಂದಿತ್ತು. 4.7% ರ್ಯಾಲಿ ನಮ್ಮ ಮಾರ್ಕೆಟ್ ಅಲ್ಲಿ ಬಜೆಟ್ ಡೇ ನೋಡ್ಲಿಕ್ಕೆ ಸಿಕ್ಕಿತ್ತು. ಇನ್ನು 2020ಯಲ್ಲಿ 2.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 2019ನಲ್ಲಿ 1.1% ನೆಗೆಟಿವ್ ಇದೆ. 2018 ಕೂಡ 0.1% ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಹಾಗೆ 2017 1.8% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. 2016ನಲ್ಲಿ 0.6% ನೆಗೆಟಿವ್ ಇದೆ. 2015 0.6% ಪಾಸಿಟಿವ್ ಇದೆ. 2014ನಲ್ಲಿ -0.2 ಇದೆ. ಹಾಗೆ 2013ನಲ್ಲಿ -1.8 ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇಲ್ಲೂ ಕೂಡ ನೋಡ್ಕೊಳ್ಬಹುದು 2001ರಿಂದ 2012 ಪರ್ಫಾರ್ಮೆನ್ಸ್ ಇಲ್ಲಿದೆ. ಓವರ್ ರಿಯಾಕ್ಷನ್ ಕೂಡ ಬಂದಿದೆ. ಕೆಲವು ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ಕೆಲವು ಸಲ ಒಳ್ಳೆ ಡೌನ್ ಫಾಲ್ ಕೂಡ ಬಂದಿದೆ ಲಾಸ್ಟ್ 25 ಇಯರ್ಸ್ ಅಲ್ಲಿ. ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಲಾಸ್ಟ್ 3 ಇಯರ್ಸ್ ಫ್ಲಾಟಿಶ್ ಕ್ಲೋಸಿಂಗ್ ಇದೆ. ಅದಕ್ಕೆ ಮುಂಚೆ 2 ವರ್ಷ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಲಾಸ್ಟ್ 5 ಇಯರ್ಸ್ ಡೇಟಾ ನೋಡಿದ್ರೆ ನೋಡೋಣ ನಾಳೆ ಯಾವ ರೀತಿ ಇರುತ್ತೆ ಅಂತ. ಓವರ್ ಆಲ್ ಬಿಗ್ ಸೆಂಟಿಮೆಂಟ್ ಚೇಂಜ್ ಆಗುವಂತ ಲಕ್ಷಣಗಳು ತುಂಬಾ ಕಡಿಮೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಮಾರ್ಕೆಟ್ ರಿಲೇಟೆಡ್ ಸುದ್ದಿ ಬಂದ್ರೆ ಬಜೆಟ್ ಅಲ್ಲಿ ಖಂಡಿತ ಅದು ರಿಯಾಕ್ಷನ್ ಗೆ ಕಾರಣ ಆಗ್ಬೋದು. ಇನ್ ಕೇಸ್ ಅಂತ ಅನ್ಎಕ್ಸ್ಪೆಕ್ಟೆಡ್ ಯಾವುದೇ ಸುದ್ದಿ ಬರದೇ ಇದ್ರೆ ಬಹುಶಃ ಇಂದಿನ ವರ್ಷಗಳೇನು ಬಂದಿತ್ತು ಪರ್ಫಾರ್ಮೆನ್ಸ್ ಫ್ಲಾಟಿಶ್ ಆಗಿ ಅದೇ ರೀತಿ ಬರ್ಬೋದು. ಬಟ್ ಇದು ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ. ಬಟ್ ಇಂಡಿವಿಜುವಲ್ ಸೆಕ್ಟರ್ ಅಲ್ಲಿ ಖಂಡಿತ ರಿಯಾಕ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಡಿಫೆನ್ಸ್, ರೈಲ್ವೇಸ್, ರಿನ್ಯೂವಬಲ್ ಎನರ್ಜಿ, ಅಗ್ರಿ ಸ್ಟಾಕ್. ಸೊ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಅಥವಾ ಇಂಡಿವಿಜುವಲ್ ಸೆಕ್ಟರ್ಸ್ ಅಲ್ಲಿ ಅಟ್ ಲೀಸ್ಟ್ ರಿಯಾಕ್ಷನ್ಸ್ ಇರುತ್ತೆ, ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಡೌನ್ ಫಾಲ್ ಅಥವಾ ಪಾಸಿಟಿವ್. ಬಟ್ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಅಂತ ದೊಡ್ಡ ರಿಯಾಕ್ಷನ್ ಇಲ್ಲದೆ ಇರಬಹುದು. ನೋಡೋಣ, ಕಾದು ನೋಡೋಣ. ಏನು ಬದೂರ ಇಲ್ಲ, ನಾಳೆನೇ ಅಲ್ವಾ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದ್ರೆ ಎಪ್ಸ್ಟೀನ್ ಫೈಲ್ಸ್ ರಿಲೀಸ್ ಆಗಿದೆ. ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ಸಾಕಷ್ಟು ಸುದ್ದಿ ಮಾಡ್ತಿರುವಂತದ್ದು. ಅದರಲ್ಲೂ ಈ ಸಲ ತುಂಬಾನೇ ದೊಡ್ಡ ಡಾಕ್ಯುಮೆಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ. 1 ಮಿಲಿಯನ್ ಗಿಂತ ಜಾಸ್ತಿ ಪೇಜಸ್ ಡೇಟಾ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನೋಡಬಹುದು ಡೊನಾಲ್ಡ್ ಟ್ರಂಪ್, ಬಿಲ್ ಗೇಟ್ಸ್, ಮೀರಾ ನಾಯರ್ ಅಮಂಗ್ ದಿಸ್ ನೇಮ್ಡ್ ಇನ್ ಲಾರ್ಜೆಸ್ಟ್ ಎವರ್ ಎಪ್ಸ್ಟೀನ್ ಫೈಲ್ಸ್ ರಿಲೀಸ್. ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರುಗಳು ಈ ಫೈಲ್ಸ್ ಅಲ್ಲಿ ಬಂದಿದೆ. ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಅವರ ಹೆಸರಂತೂ ಮೋರ್ ದನ್ 100 ಟೈಮ್ಸ್ ಇದೆ ಅಂತ ರಿಪೋರ್ಟ್ ಗಳು ಹೇಳ್ತಿದೆ. ಜೊತೆಗೆ ಸುಮಾರು ವಿಡಿಯೋಸ್ ಆಗ್ಬೋದು, ಫೋಟೋಸ್ ಆಗ್ಬೋದು ರಿಲೀಸ್ ಆಗಿದೆ. ನೋಡಬಹುದು 180,000 1,80,000 ಇಮೇಜಸ್ ಹಾಗೆ 2,000 ವಿಡಿಯೋಸ್ ರಿಲೀಸ್ ಆಗಿದೆ. ಇದು ಎಷ್ಟು ಮಟ್ಟಿಗೆ ಪೊಲಿಟಿಕಲ್ ಇಶ್ಯೂಸ್ ಅನ್ನ ಕ್ರಿಯೇಟ್ ಮಾಡುತ್ತಾ ಗೊತ್ತಿಲ್ಲ. ದೊಡ್ಡ ಮಟ್ಟದ ಡಾಕ್ಯುಮೆಂಟ್ ಅಂತ ರಿಲೀಸ್ ಆಗಿದೆ ಎಪ್ಸ್ಟೀನ್ ಫೈಲ್ಸ್ ಗೆ ಸಂಬಂಧಪಟ್ಟಂತೆ. ಇನ್ನು ನೆಕ್ಸ್ಟ್ ಇರಾನ್ ಇಂದ ಒಂದು ಬ್ಯಾಡ್ ನ್ಯೂಸ್ ಬರ್ತಾ ಇದೆ. ನೋಡಬಹುದು ಬ್ಲಾಸ್ಟ್ ಇಟ್ಸ್ ಬಿಲ್ಡಿಂಗ್ ಇನ್ ಇರಾನ್ಸ್ ಬಾಂದರ್ ಅಬ್ಬಾಸ್ ಇಂಜೂರ್ ಸೆವರಲ್ ಆಸ್ ಕಾಸ್ ರಿಮೈನ್ಸ್ ಅನ್ಕ್ಲಿಯರ್. ಇರಾನ್ ನ ಒಂದು ಪೋರ್ಟ್ ಇದು. ಪೋರ್ಟ್ ಅಲ್ಲಿ ದೊಡ್ಡ ಮಟ್ಟದ ಬ್ಲಾಸ್ಟ್ ಆಗಿದೆ. ಬಟ್ ಅದರ ಕಾರಣ ಏನು ಅಂತ ಗೊತ್ತಿಲ್ಲ ಇಲ್ಲಿವರೆಗೂ. ಬ್ಲಾಸ್ಟ್ ಗೆ ಕಾರಣ ಏನು ಅಂತ ಗೊತ್ತಿಲ್ಲ. ಅಲ್ಲಿ ಯಾರಾದ್ರೂ ಅಟ್ಯಾಕ್ ಮಾಡಿದಾರಾ, ಅಂದ್ರೆ ಅಮೆರಿಕ ಅಟ್ಯಾಕ್ ಮಾಡಿದ್ಯಾ, ಅಥವಾ ಅಲ್ಲಿ ಏನಾದ್ರೂ ಬೇರೆ ಬ್ಲಾಸ್ಟ್ ಮೆಟೀರಿಯಲ್ ಇದ್ದು ಬ್ಲಾಸ್ಟ್ ಆಗಿದೆಯಾ, ಅಥವಾ ಅಲ್ಲಿ ಜನ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ ಅವ್ರೇನಾದ್ರೂ ಆ ರೀತಿ ಮಾಡಿದಾರಾ ಗೊತ್ತಿಲ್ಲ. ಏನಾಗಿದೆ ಅಂತ ಇಲ್ಲಿವರೆಗೂ ಬಂದಿರುವಂತ ಸುದ್ದಿಗಳ ಪ್ರಕಾರ. ಬಟ್ ಇದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ಸ್ ಗೆ. ಯಾಕೆಂತಂದ್ರೆ ಇರಾನ್ ಅಲ್ಲಿ ಡಿಸ್ಟರ್ಬೆನ್ಸ್ ಆದ್ರೆ ಒಬ್ವಿಯಸ್ಲಿ ಅದು ಮಿಡ್ಲ್ ಈಸ್ಟ್ ನ ಡಿಸ್ಟರ್ಬೆನ್ಸಸ್ ಗೆ ತಳ್ಳುತ್ತೆ. ಮಿಡ್ಲ್ ಈಸ್ಟ್ ಡಿಸ್ಟರ್ಬ್ ಆದ್ರೆ ಕ್ರೂಡ್ ಅಲ್ಲಿ ರ್ಯಾಲಿ ಬರುವಂತ ಚಾನ್ಸಸ್ ಇರುತ್ತೆ. ಈಗಾಗಲೇ $60 ಇಂದ ಆಲ್ಮೋಸ್ಟ್ 69-70 ರೇಂಜ್ ವರೆಗೂ ಬಂದಿದೆ. $10 ರೈಸ್ ಆಗಿದೆ. ಅಲ್ಲೇನಾದ್ರೂ ಅನ್ರೆಸ್ಟ್ ಸ್ಟಾರ್ಟ್ ಆಯ್ತು ಅಂದ್ರೆ ಖಂಡಿತ ಅದು ಇನ್ನೊಂದಷ್ಟು ರ್ಯಾಲಿಗೂ ಕೂಡ ಕಾರಣ ಆಗುತ್ತೆ.
ಈಕ್ವಿಟಿ ಮಾರ್ಕೆಟ್ಸ್ ಈಗಾಗಲೇ ಸ್ಟ್ರಗಲ್ ಮಾಡ್ತಿದೆ. ಇದೊಂದು ಸುದ್ದಿ ಆಡ್ ಆಯ್ತು ಅಂದ್ರೆ ಮುಗದೆ ಹೋಯ್ತು ಕತೆ. ಆ ರೀತಿ ಸನ್ನಿವೇಶ ಕ್ರಿಯೇಟ್ ಆಗ್ಬೋದು. ನೋಡೋಣ. ಸದ್ಯದ ಮಟ್ಟಿಗಂತೂ ಬ್ಲಾಸ್ಟ್ ಆಗಿರೋ ಬಗ್ಗೆ ಸುದ್ದಿ ಬಂದಿದೆ. ಬಟ್ ಅದರ ಹಿಂದಿನ ಕಾರಣ ಏನು ಅಂತ ಇನ್ನೂ ಬಂದಿಲ್ಲ. ಮೇ ಬಿ ವಿಡಿಯೋ ಪೋಸ್ಟ್ ಆಗೋ ವರ್ಷದಲ್ಲಿ ಬಂದರೂ ಬರ್ಬೋದು. ನೋಡೋಣ. ಇನ್ನು ವರ್ಲ್ಡ್ ಎಕನಾಮಿಕ್ ಫೋರಂ ಬೈಲ್ಯಾಟ್ರಲ್ ಎಂಗೇಜ್ಮೆಂಟ್ಸ್ ಬಗ್ಗೆ ಕರ್ನಾಟಕದಿಂದ ಒಂದು ಸುದ್ದಿ ಬಂದಿದೆ. ಕರ್ನಾಟಕ held bilateral engagements with 46 companies at WEF. WEF ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ. 46 ಕಂಪನಿಗಳ ಜೊತೆ ದ್ವಿಪಕ್ಷೀಯ ಮಾತುಕತೆಗಳನ್ನ ಕರ್ನಾಟಕ ಸರ್ಕಾರ ಮಾಡಿದೆ. ಬಟ್ ನೋ MOU ಸೈನ್ಡ್. ಮಿನಿಸ್ಟರ್ MB ಪಾಟೀಲ್ ಯಾವುದೇ ರೀತಿಯ ಒಪ್ಪಂದಗಳಿಗೆ ಸಹಿ ಆಗಿಲ್ಲ. ಸ್ವಲ್ಪ ಡಿಸಪಾಯಿಂಟಿಂಗ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಲಾಸ್ಟ್ ಇಯರ್ ನೋಡಬಹುದು 10.7 ಲಕ್ಷ ಕೋಟಿ ಒಪ್ಪಂದಗಳಿಗೆ ಸಹಿ ಹಾಕಿತ್ತು ಕರ್ನಾಟಕ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ. ಬಟ್ ಈ ಸಲ ನೋ MOU ಸೈನ್ಡ್ ಅಂದ್ರೆ ಡಿಸಪಾಯಿಂಟ್ಮೆಂಟ್ ಅಲ್ವಾ. ಬೇರೆ ರಾಜ್ಯಗಳು ಲಕ್ಷ ಕೋಟಿಗಳಲ್ಲಿ ಒಪ್ಪಂದಗಳನ್ನ ಮಾಡ್ಕೊಳ್ತಿದ್ದಾವೆ. ಆಂಧ್ರ ಪ್ರದೇಶ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ತಮಿಳುನಾಡು ಆಗ್ಬೋದು. ಬಟ್ ಕರ್ನಾಟಕದಿಂದ ಯಾವುದೇ MOU ಸೈನ್ ಆಗಿಲ್ಲ ಅಂತ ಹೇಳಿದ್ದಾರೆ. ಸ್ವಲ್ಪ ಡಿಸಪಾಯಿಂಟಿಂಗ್ ಅಂತಾನೆ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ ಬಂದ್ರೆ ತಾನೇ ಇಲ್ಲಿ ಜಾಬ್ಸ್ ಕ್ರಿಯೇಟ್ ಆಗೋದು, ಗ್ರೋತ್ ಇರೋದು, ಜನರಿಗೆ ಅನುಕೂಲ ಆಗೋದು. ಬಟ್ ಅಂತಹ ಒಪ್ಪಂದಗಳು ಆಗಿಲ್ಲ ವರ್ಲ್ಡ್ ಎಕನಾಮಿಕ್ ಫೋರಂ ಅಲ್ಲಿ. ಸ್ವಲ್ಪ ಡಿಸಪಾಯಿಂಟಿಂಗ್ ಅಂತಾನೆ ಹೇಳ್ಬೋದು. ಇನ್ನು ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ಅದಾನಿ ಅಗ್ರೀಸ್ ಟು ರಿಸೀವ್ ಲೀಗಲ್ ನೋಟಿಸ್ ಇನ್ US SEC ಸಿವಿಲ್ ಫ್ರಾಡ್ ಕೇಸ್ ಟು ರೆಸ್ಪಾಂಡ್ ಇನ್ 90 days. ಏನು ಮೊನ್ನೆ ಸುದ್ದಿ ಬಂದಿತ್ತು ಅಂದ್ರೆ ಅಮೆರಿಕದ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಕಮಿಷನ್ ಕೋರ್ಟ್ ಹೋಗಿತ್ತು ಇವರಿಗೆ ಇಮೇಲ್ ಮೂಲಕ ಸಮನ್ಸ್ ಅನ್ನ ಇಶ್ಯೂ ಮಾಡ್ಲಿಕ್ಕೆ. ಈಗ ಅದಾನಿ ಅವರು ಕೂಡ ಒಪ್ಕೊಂಡಿದ್ದಾರೆ ಲೀಗಲ್ ನೋಟಿಸ್ ಅನ್ನ ರಿಸೀವ್ ಮಾಡ್ಲಿಕ್ಕೆ. ಬರೀ ನೋಟಿಸ್ ಅನ್ನ ಇಸ್ಕೊಳಕ್ಕೆ, ನಂತರ ಅದಕ್ಕೆ ರೆಸ್ಪಾಂಡ್ ಮಾಡಕ್ಕೆ 90 ದಿನ ಟೈಮ್ ಇರುತ್ತೆ. ಟೈಮ್ ತಗೊಂಡಿದ್ದಾರೆ. 90 ದಿನದಲ್ಲಿ ಕಂಪನಿ ಏನ್ ಹೇಳುತ್ತೆ ಕಾದು ನೋಡ್ಬೇಕಾಗುತ್ತೆ. ಒಟ್ಟಿನಲ್ಲಿ ಒಂದಷ್ಟು ಅನ್ಸರ್ಟನಿಟೀಸ್ ಅದಾನಿ ಗ್ರೂಪ್ ನ ಮೇಲೆ ಇದು ಬಿಲ್ಡ್ ಮಾಡ್ತಾ ಇದೆ. ಇನ್ನು ಕೊಚ್ಚಿನ್ ಶಿಪ್ ಯಾರ್ಡ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ಮುಂಬೈ ಬೇಸ್ಡ್ ಪೊಲೆಸ್ಟರ್ ಆರ್ಡರ್ಸ್ 260 ಟನ್ ಗ್ರೀನ್ ಟಗ್ಸ್ ಫ್ರಮ್ ಕೊಚ್ಚಿನ್ ಶಿಪ್ ಯಾರ್ಡ್. ಕಂಪನಿಗೆ 2 ಗ್ರೀನ್ ಟಗ್ಸ್ ಆರ್ಡರ್ ಅನ್ನ ಕೊಟ್ಟಿದೆ. ಈ ಮೂಲಕ ಕಂಪನಿಗೆ 17 ಟಗ್ ಗಳ ಆರ್ಡರ್ ಸಿಕ್ಕಿದೆ. ಟಗ್ ಅಂದ್ರೆ ಹಗ್ಗ ಅಲ್ಲ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಟಗ್ ಅಂತ ಅಂದ್ರೆ ಎಸ್ಪೆಷಲಿ ಪೋರ್ಟ್ ವಿಚಾರದಲ್ಲಿ ಈ ರೀತಿಯ ಒಂದು ಶಿಪ್. ಯೂಶಲಿ ಇದನ್ನ ಪೋರ್ಟ್ ಗಳಲ್ಲಿ ದೊಡ್ಡ ದೊಡ್ಡ ಹಡಗುಗಳೇನ್ ಬರುತ್ತವೆ, ಕಂಟೈನರ್ಸ್ ಏನ್ ಬರ್ತವೆ, ಅವುಗಳನ್ನ ಮೂವ್ ಮಾಡ್ಲಿಕ್ಕೆ ಬಳಸುವಂತವು. ಫಾರ್ ಎಕ್ಸಾಂಪಲ್ ನಾವಿನ್ನು ಸಿಂಪಲ್ ಉದಾಹರಣೆ ನೋಡೋದಾದ್ರೆ, ನಾವೇನಾದ್ರೂ ವೆಹಿಕಲ್ಸ್ ಕೆಟ್ಟೋದ್ರೆ ಟೋ ಮಾಡ್ತೀವಲ್ಲ, ಟೋಯಿಂಗ್ ವೆಹಿಕಲ್ ಬರುತ್ತಲ್ಲ, ಅದೇ ರೀತಿ ಇದು ಕೂಡ. ಇನ್ ಕೇಸ್ ಯಾವ್ದಾದ್ರು ಶಿಪ್ ಏನಾದ್ರು ಟೆಕ್ನಿಕಲ್ ಸಮಸ್ಯೆ ಆಗಿ ಸಮುದ್ರದಲ್ಲಿ ನಿಂತ್ಕೊಂಡ್ರು ಕೂಡ ಅದನ್ನ ಟೋ ಮಾಡಕ್ ಬಳಸ್ತಾರೆ. ಹಾಗೆ ಪೋರ್ಟ್ ಗಳಲ್ಲಿ ದೊಡ್ಡ ದೊಡ್ಡ ಶಿಪ್ ಗಳನ್ನು ಮೂವ್ ಮಾಡ್ಲಿಕ್ಕೆ ಬಳಸುವಂತವು. ಈ ಗ್ರೀನ್ ಟಗ್ ಆರ್ಡರ್ ಕೊಚ್ಚಿನ್ ಶಿಪ್ ಯಾರ್ಡ್ ಗೆ ಸಿಕ್ಕಿದೆ. ಇಲ್ಲಿದೆ ನೋಡಬಹುದು, ಗ್ರೀನ್ ಟಗ್ ಗ್ರೀನ್ ಕಲರ್ ಅಲ್ಲಿ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಇರುತ್ತೆ ಗ್ರೀನ್ ಅಂದ್ರೆ. ಈ ರೀತಿ ಆರ್ಡರ್ ಕಂಪನಿ ಸಿಕ್ಕಿದೆ. ಇನ್ನು ರಿಸಲ್ಟ್ಸ್ ಗಳ ಕಡೆ ನಾವು ಬರೋದಾದ್ರೆ, ಗೈಲ್ ಇಂಡಿಯಾ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಕಂಪನಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಎಬಿಟ್ ಅಲ್ಲಿ ಅಗೇನ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇದೆ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಹಿಂದಿನ ವರ್ಷ ಎಕ್ಸೆಪ್ಷನಲ್ ಐಟಮ್ಸ್ ಪ್ಲಸ್ ಆಗಿತ್ತು 2440 ಕೋಟಿ. ಹಾಗಾಗಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಈ ಸಲ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಹೇಳ್ಬೋದು ಗೈಲ್ ಇಂಡಿಯಾ Q3 ನಲ್ಲಿ. ನಂತರ ಝೆನ್ ಟೆಕ್ನಾಲಜೀಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲಿ ಇಯರ್ ಆನ್ ಇಯರ್ ಸೇಲ್ಸ್ ಅಲ್ಲಿ 17% ರೈಸ್ ಆಗಿದೆ. ಕ್ವಾರ್ಟರ್ಲಿ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಎರಡು ಕಡೆ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ನೋಡಬಹುದು. ಝೆನ್ ಟೆಕ್ನಾಲಜೀಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಮಾತ್ರ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನಂತರ ಡೆಲಿವರಿ ಪರ್ಫಾರ್ಮೆನ್ಸ್ ನೋಡಬಹುದು. ಸೇಲ್ಸ್ ಅಲ್ಲಿ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಬಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅದರಲ್ಲೂ ಮೋರ್ ದನ್ 100% ರೈಸ್ ಆಗಿದೆ. ಅಂದ್ರೆ ಮೋರ್ ದನ್ ಡಬಲ್ ಆಗಿದೆ ಕಂಪನಿಯ ಎಬಿಟ್ ಲಾಸ್ಟ್ ಇಯರ್ ಹೋಲಿಸಿದ್ರೆ. ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಏನು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಕ್ವಾರ್ಟರ್ಲಿ ಅಂತೂ 50 ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿತ್ತು. ಈ ಸಲ 39 ಕೋಟಿ ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡಿದೆ. ಅದರಲ್ಲೂ ಈ ಸಲ 27 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ. ಬಟ್ ಸ್ಟಿಲ್ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಡೆಲಿವರಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನಾನಂತೂ ಈ ಸ್ಟಾಕ್ ಅನ್ನ ದೀಪಾವಳಿ ಟೈಮ್ ಅಲ್ಲಿ ತಗೊಂಡಿದ್ದೆ. ಬಟ್ ಡೌನ್ ಅಲ್ಲಿ ಇದೆ, ನೆಗೆಟಿವ್ ಇದೆ. ರಿಸಲ್ಟ್ ಚೆನ್ನಾಗಿದೆ, ನೋಡೋಣ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನಂತರ ವಿನತಿ ಆರ್ಗ್ಯಾನಿಕ್ಸ್ ಇಲ್ಲಿ ಕ್ವಾರ್ಟರ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಡೌನ್ ಇದೆ. ಇಯರ್ಲಿ ಕೂಡ ಜಸ್ಟ್ 1% ರೈಸ್ ಆಗಿದೆ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ 13% ರೈಸ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ 14% ರೈಸ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್. ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ವಿನತಿ ಆರ್ಗ್ಯಾನಿಕ್ಸ್ ಅಲ್ಲಿ. ನಂತರ ನಿತಿನ್ ಸ್ಪಿನ್ನರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲಿ ಇಯರ್ಲಿ ಡೌನ್ ಇದೆ 5%. ಬಟ್ ಕ್ವಾರ್ಟರ್ಲಿ ರೈಸ್ ಆಗಿದೆ ಸ್ವಲ್ಪ ಮಟ್ಟಿಗೆ. ಇನ್ನು ಎಬಿಟ್ ಅಲ್ಲೂ ಕೂಡ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಪ್ ಆಗಿದೆ. ಇಯರ್ಲಿ ಫ್ಲಾಟಿಶ್ ಇದೆ ನಂಬರ್ಸ್. ಓವರ್ ಆಲ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ. ಬಟ್ ಇಯರ್ಲಿ ಇನ್ನು ಸ್ವಲ್ಪ ಹಿಂದೆ ಉಳಿದಿದೆ ನಿತಿನ್ ಸ್ಪಿನ್ನರ್ಸ್. ನಂತರ ASM ಟೆಕ್ನಾಲಜೀಸ್ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. 79% ಸೇಲ್ಸ್ ಅಪ್ ಆಗಿದೆ. ಬಟ್ ಕ್ವಾರ್ಟರ್ಲಿ 154 ಕೋಟಿಯಿಂದ 116 ಇಳಿದಿದೆ. ಕ್ವಾರ್ಟರ್ಲಿ ಡೌನ್ ಇದೆ. ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ. ಈ ಸಲ 2.5 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ. ಸ್ಟಿಲ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ.
ನಂತರ ಮೈಕ್ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸೇಲ್ಸ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಇದೆ. ಬಟ್ ಸೇಲ್ಸ್ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಂಪನಿ. ನಂತರ ಮೋಶಿಪ್ ಟೆಕ್ನಾಲಜೀಸ್ ತುಂಬಾ ಜನ ಕೇಳ್ತಾ ಇರ್ತೀರಿ ಸ್ಟಾಕ್ ಬಗ್ಗೆ. ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ. ಇಯರ್ಲಿ 18% ಅಪ್ ಆಗಿದೆ ಕಂಪನಿಯ ಸೇಲ್ಸ್. ಬಟ್ ಎಬಿಟ್ ಅಲ್ಲಿ ಡೌನ್ ಇದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಸಲ ಅರೌಂಡ್ 6 crores ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ. ಹಾಗಾಗಿ ಪರ್ಫಾರ್ಮೆನ್ಸ್ ಇನ್ನು ಪೂರ್ ಇದೆ. ಬಟ್ ಅದನ್ನ ಪ್ಲಸ್ ಮಾಡ್ಕೊಂಡ್ರು ಕೂಡ ಇಯರ್ಲಿ ಕ್ವಾರ್ಟರ್ಲಿ ಡೌನ್ ಇರುತ್ತೆ. ಇಂಪ್ರೂವ್ಮೆಂಟ್ ಏನಿರೋದಿಲ್ಲ ನೆಟ್ ಪ್ರಾಫಿಟ್ ಅಲ್ಲಿ. ನಂತರ ಸನ್ ಫಾರ್ಮಾ ಇಲ್ಲಿ ಕೂಡ ನೋಡಬಹುದು ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಸಲ 189 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ. ಬಟ್ ಸ್ಟಿಲ್ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಅಂತಾನೆ ಹೇಳ್ಬೋದು ಸನ್ ಫಾರ್ಮಾ Q3 ನಲ್ಲಿ. ನಂತರ IDFC ಫಸ್ಟ್ ಬ್ಯಾಂಕ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಓವರ್ ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ IDFC ಫಸ್ಟ್ ಬ್ಯಾಂಕ್. ಬಟ್ ಬ್ಯಾಂಕಿಂಗ್ ಸ್ಟಾಕ್ ಆಗಿರೋದ್ರಿಂದ ಪ್ರಾವಿಷನಿಂಗ್ NPS ಅನ್ನ ಚೆಕ್ ಮಾಡ್ಕೊಳ್ಳಿ IDFC ಫಸ್ಟ್ ಬ್ಯಾಂಕ್ ಅಲ್ಲಿ. ನಂತರ ಭಾರತ್ ಡೈನಾಮಿಕ್ಸ್ ನೋಡಬಹುದು ಪೂರ್ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ತುಂಬಾನೇ ಪೂರ್ ಪರ್ಫಾರ್ಮೆನ್ಸ್ ಇದೆ. ಕ್ವಾರ್ಟರ್ಲಿ ಅಂತ ಮೋರ್ ದನ್ 50% ಡೌನ್ ಆಗಿದೆ. ಕಂಪನಿಯ ಸೇಲ್ಸ್ ಎಬಿಟ್ ಅಲ್ಲೂ ಕೂಡ ತುಂಬಾನೇ ಡೌನ್ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾನೇ ಡೌನ್ ಪರ್ಫಾರ್ಮೆನ್ಸ್ ಇದೆ. BDL ಖಂಡಿತ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದೆ ಅಂತ ಹೇಳ್ಬೋದು Q3 ನಲ್ಲಿ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ನಂಬರ್ಗೆ ಅಂತ. ನಂತರ ಸಿರ್ಕಾ ಪೇಂಟ್ಸ್ ಇಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇಯರ್ಲಿ 27% ಅಪ್ ಆಗಿದೆ. ಹಾಗೆ ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ. ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಸಿರ್ಕಾ ಪೇಂಟ್ಸ್. ಬಟ್ ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಸೇಲ್ಸ್ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಎಲ್ಲ ಕಡೆ ಕೂಡ. ನಂತರ ಅಫೆಲ್ ಮುಂಚೆ ಅಫೆಲ್ ಇಂಡಿಯಾ ಅಂತ ಇತ್ತು. ಅದನ್ನ ಈಗ ಅಫೆಲ್ 3i ಅಂತ ಮಾಡಿದ್ದಾರೆ. ನೋಡಬಹುದು ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಫೆಲ್ ಇಂಡಿಯಾ Q3 ನಲ್ಲಿ. ನಂತರ ಕ್ಲೀನ್ ಸೈನ್ಸ್ ಟೆಕ್ನಾಲಜೀಸ್ ಇಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಡೌನ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ಎಬಿಟ್ ಅಲ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ಲೀನ್ ಸೈನ್ಸ್ ಟೆಕ್ನಾಲಜೀಸ್ ಅಲ್ಲಿ. ನಂತರ CDSL ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇಯರ್ಲಿ 9% ರೈಸ್ ಆಗಿದೆ. ಎಬಿಟ್ ಅಲ್ಲಿ ಫ್ಲಾಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ 2% ಅಪ್ ಆಗಿದೆ. ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಫ್ಲಾಟ್ ನಂಬರ್ಸ್ ಇದೆ. ಬಿಗ್ ಡಿಫರೆನ್ಸ್ ಏನಾಗಿಲ್ಲ. ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ CDSL ನಂಬರ್ಸ್ ಅಲ್ಲಿ. ಯೂಶುವಲಿ ಈ ಕಂಪನೀಸ್ ಅಂದ್ರೆ ಕ್ಯಾಪಿಟಲ್ ಮಾರ್ಕೆಟ್ ರಿಲೇಟೆಡ್ ಕಂಪನೀಸ್ ಮಾರ್ಕೆಟ್ ಪೀಕ್ ಅಲ್ಲಿ ಇದ್ದಾಗ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ. ಮಾರ್ಕೆಟ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದ್ದಾಗ ಯೂಶುವಲಿ ಇವುಗಳ ಸೇಲ್ಸ್ ಅಂದ್ರೆ ಕಂಪನಿಯ ರೆವೆನ್ಯೂ ವೈಸ್ ನೆಟ್ ಪ್ರಾಫಿಟ್ ವೈಸ್ ಡೌನ್ ಇರುತ್ತೆ. ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ಯಾಕಂದ್ರೆ ಮಾರ್ಕೆಟ್ ಲಾಸ್ಟ್ 1.5 ವರ್ಷದಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಮಾಡ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಬೆಸ್ಟ್ ನಂಬರ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಈ ಕಂಪನಿಯಲ್ಲಿ ಯಾವಾಗ ಮಾರ್ಕೆಟ್ ಪೀಕ್ ಅಲ್ಲಿ ಇರುತ್ತೋ ಆಗ ಬೆಸ್ಟ್ ನಂಬರ್ಸ್ ಬರುತ್ತೆ. ಈಗ ಡೌನ್ ಪರ್ಫಾರ್ಮೆನ್ಸ್ ಇದೆ. ಕಂಪನಿಯ ನಂಬರ್ಸ್ ಅಲ್ಲೂ ಕೂಡ ಡೌನ್ ಇರುತ್ತೆ. ಇದು ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ, ಎಕ್ಸ್ಪೆಕ್ಟೆಡ್ ನಂಬರ್ಸ್. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನಂತರ ZF ಸ್ಟೀರಿಂಗ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಹಾಗೂ ಲಾಸ್ಟ್ ಇಯರ್ ಎರಡು ಕಡೆ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿತ್ತು ಕಂಪನಿ. ಈ ಸಲ 7 ಕೋಟಿ ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡಿದೆ ZF ಸ್ಟೀರಿಂಗ್. ನಂತರ ಸರ್ವೋಟೆಕ್ ರಿನ್ಯೂವಬಲ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ ಡಬಲ್ ಆಗಿದೆ. ಇಯರ್ಲಿ 11% ಅಪ್ ಆಗಿದೆ ಸೇಲ್ಸ್. ಏನೋ ಎಬಿಟ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಕ್ವಾರ್ಟರ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಕೂಡ 60% ರೈಸ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ ನೋಡಬಹುದು 2 ಕೋಟಿಯಿಂದ 14 ಕೋಟಿಗೆ ಜಂಪ್ ಆಗಿದೆ ಕ್ವಾರ್ಟರ್ಲಿ. ಇಯರ್ಲಿ 9.5 ಕೋಟಿಯಿಂದ 14 ಕೋಟಿ 55% ಅಪ್ ಆಗಿದೆ. ಈ ಕಂಪನಿ ಇದೇ ರೀತಿ ಪರ್ಫಾರ್ಮ್ ಮಾಡೋದು ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಈ ಸ್ಟಾಕ್ ಅರೌಂಡ್ 40% ಡೌನ್ ಅಲ್ಲಿ ಇದೆ. ತುಂಬಾನೇ ರಿಸ್ಕಿ ಕಂಪನಿ. ಜೊತೆಗೆ ಕೆಲವೊಂದು ಆರೋಪಗಳು ಕೂಡ ಬಂದಿತ್ತು ಮ್ಯಾನೇಜ್ಮೆಂಟ್ ಮೇಲೆ. ಬಟ್ ಈಗಲೂ ಕೂಡ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇದೆ. ಬಟ್ ನಾನು ನನ್ನ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡ್ತೀನಿ. ನಿಮಗೆ ಗೊತ್ತಿದೆ ಅಲ್ಲ, ನಾನು ಕಳ್ಕೊಳ್ಳಕ್ಕೆ ಎಷ್ಟು ರೆಡಿ ಇರ್ತೀನೋ ಅಂತಹ ಅಮೌಂಟ್ ಅನ್ನೇ ಹಾಕೋದು. ಫಾರ್ ಎಕ್ಸಾಂಪಲ್ ನನ್ಗೆ 10,000 ಹೋದ್ರೂ ಪರವಾಗಿಲ್ಲ ಅಂದ್ರೆ 10,000 ಹಾಕೋದು. 5,000 ಅಂದ್ರೆ 5,000. ಯಾಕಂದ್ರೆ ಅಷ್ಟೇನಾದ್ರೂ ಝೀರೋ ಆದ್ರೂ ನನಗೇನು ಡಿಫರೆನ್ಸ್ ಮಾಡೋದಿಲ್ಲ. ಸೊ ನನ್ನ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನಿದೆ ಅದರ ಮೇಲೆ ನಾನು ಹಾಕೋದು. ನನಗಿದು ಕಳ್ಕೊಂಡ್ರು ಪರವಾಗಿಲ್ಲ ಅನ್ನೋವಷ್ಟನ್ನ ಇಂತಹ ಕಂಪನೀಸ್ ಅಲ್ಲಿ. ಯಾಕಂದ್ರೆ ಲಾಟರಿ ಟಿಕೆಟ್ ತಗೊಂಡಾಗೆ ರಿಸ್ಕಿ ಕಂಪನೀಸ್. ಬಟ್ ಈ ಸಲ ರಿಸಲ್ಟ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಡಿಸಪಾಯಿಂಟ್ಮೆಂಟ್ ಮಾಡಿತ್ತು. ಬಟ್ ಈ ಸಲ ಚೆನ್ನಾಗಿದೆ. ನೋಡೋಣ ನಾಳೆ ಏನಾದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ. ನಂತರ ಅಶೋಕ ಬಿಲ್ಡ್ಕಾನ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಬಟ್ ಇಯರ್ಲಿ 23% ಡೌನ್ ಇದೆ. ಹಾಗೆ ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಈ ಸಲ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ 2376 ಕೋಟಿ. ಹಾಗಾಗಿ ಕಂಪನಿಯ ನೆಟ್ ಪ್ರಾಫಿಟ್ ತುಂಬಾನೇ ಡಿಫರೆನ್ಸ್ ಮಾಡುತ್ತೆ. ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಅಂದಿದ್ರೆ ಕಂಪನಿ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿರ್ತಿತ್ತು. ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ ಕಂಪನಿ ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡಿದೆ. ಬಟ್ ಕಂಪನಿಯ ಪ್ಯೂರ್ ಬಿಸ್ನೆಸ್ ಇಂದ ಲಾಸ್ ಆಗಿದೆ. ಈ ಸಲ ಪ್ರಾಫಿಟ್ ಏನಾಗಿಲ್ಲ. ನಂತರ ಗ್ಲೆನ್ಮಾರ್ಕ್ ಫಾರ್ಮಾ ಇಲ್ಲಿ ನೋಡಬಹುದು ಇಯರ್ಲಿ
15% ರೈಸ್ ಆಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್. ಬಟ್ ಕ್ವಾರ್ಟರ್ಲಿ ಡೌನ್ ಇದೆ, 1047 ಕೋಟಿಯಿಂದ 3900 ಕೋಟಿಗೆ ಇಳಿದಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಈ ಸಲ 184 ಕೋಟಿ ಮೈನಸ್ ಆಗಿದೆ. ಬಟ್ ಸ್ಟಿಲ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇಯರ್ಲಿ ಚೆನ್ನಾಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನಂತರ LIC ಹೌಸಿಂಗ್ ಫೈನಾನ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಜಸ್ಟ್ 2% ರೈಸ್ ಆಗಿದೆ ಕಂಪನಿಯ ಸೇಲ್ಸ್. ಎಬಿಟ್ ಅಲ್ಲಿ 1% ಡೌನ್ ಇದೆ, ಫ್ಲಾಟಿಶ್ ನಂಬರ್ಸ್ ಅಂತಾನೆ ಹೇಳ್ಬೋದು. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ LIC ಹೌಸಿಂಗ್ ಫೈನಾನ್ಸ್. ನಂತರ ಪವರ್ ಗ್ರಿಡ್ ಕಾರ್ಪೊರೇಷನ್ 10% ರೈಸ್ ಆಗಿದೆ ಇಯರ್ ಆನ್ ಇಯರ್ ಕಂಪನಿಯ ಸೇಲ್ಸ್. ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ. ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಅಲ್ಲೂ ಕೂಡ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.